ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಲ್ಲಿರುವಂತ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ಬರೋಣ. ಮೊದಲಿಗೆ ಒಂದು ಜನರಲ್ ಸುದ್ದಿಯನ್ನ ತಿಳ್ಕೊಳ್ಳೋಣ, ಆನಂತರ ಮುಂದುವರಿಯೋಣ. ಇದು ಮಾರ್ಕೆಟ್ಗೆ ಸಂಬಂಧಪಟ್ಟದ್ದೇನಲ್ಲ, ಬಟ್ ಸ್ಟಿಲ್ ಕೆಲವರಿಗೆ ಉಪಯೋಗ ಆಗ್ಬೋದು ಅಂತ ಕವರ್ ಮಾಡ್ತಾ ಇದ್ದೀನಿ. ನೋಡಬಹುದು, ಫ್ರೀ ಲೀಗಲ್ ಹೆಲ್ಪ್ ಆನ್ ವಾಟ್ಸ್ಆಪ್. ಹೌ ಗವರ್ನಮೆಂಟ್ಸ್ ನ್ಯಾಯ ಸೇತು ಚಾಟ್ ಬಾಟ್ ಕ್ಯಾನ್ ಅಸಿಸ್ಟ್ ಇನ್ ಪ್ರಾಪರ್ಟಿ ಡಿವೋರ್ಸ್ ಕೇಸಸ್. ಅಂದ್ರೆ ಸರ್ಕಾರದಿಂದ ಅಥವಾ ಲೀಗಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ವಾಟ್ಸ್ಆಪ್ ಹೆಲ್ಪ್ ಸ್ಟಾರ್ಟ್ ಮಾಡಿದ್ದಾರೆ. ವಾಟ್ಸ್ಆಪ್ ಮೂಲಕ ಕಾನೂನು ಸಲಹೆಗಳನ್ನ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತ ಸಹಾಯವನ್ನ ಮಾಡೋದಕ್ಕೆ ನ್ಯಾಯ ಸೇತುವನ್ನು ಚಾಟ್ ಬಾಟ್ ಅನ್ನು ಲಾಂಚ್ ಮಾಡಿದೆ ಇಂಡಿಯನ್ ಗವರ್ನಮೆಂಟ್. ಇದು ಎಲ್ರಿಗೂ ಉಪಯೋಗ ಆಗ್ಲಿ ಅಂತ, ಎಸ್ಪೆಷಲಿ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತ ಕೇಸ್ಗಳಾಗ್ಬೋದು, ಮ್ಯಾಟ್ರಿಮೋನಿಯಲ್ ಕೇಸ್ಗಳಾಗ್ಬೋದು, ಈ ರೀತಿ ಒಂದಲ್ಲ ಒಂದು ಕೇಸ್ಗಳು ಹಲವಾರು ಜನ ಫೇಸ್ ಮಾಡ್ತಾ ಇರ್ತಾರೆ. ಅಂತವರಿಗೆ ಕಾನೂನಿನ ಅರಿವನ್ನು ಮೂಡಿಸಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಈ ನ್ಯಾಯ ಸೇತು ಅನ್ನುವಂತ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ ವಾಟ್ಸ್ಆಪ್ ಮೂಲಕ. ವಾಟ್ಸ್ಆಪ್ ನಂಬರ್ ಕೂಡ ಇಲ್ಲಿದೆ, ನೋಡಬಹುದು, ಇಲ್ಲಿದೆ ನಂಬರ್. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವಾಟ್ಸ್ಆಪ್ ಮಾಡಬಹುದು. ಟೆಲಿಲಾ ಅಂತ ಈ ನಂಬರ್ ಅಪಿಯರ್ ಆಗುತ್ತೆ. ಜೊತೆಗೆ ಇಲ್ಲಿರುವಂತ ಲೀಗಲ್ ಅಡ್ವೈಸ್ ಅಂಡ್ ಇನ್ಫಾರ್ಮೇಶನ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ನಿಮ್ಗೆ ಫ್ರೀ ಆಗಿ ಇರುತ್ತೆ. ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಡಿಸ್ಪ್ಯೂಟ್ಸ್ ಇರಬಹುದು ಅಥವಾ ಬೇರೆ ಯಾವುದೇ ಡಿಸ್ಪ್ಯೂಟ್ಸ್ ಗೆ ನಿಮ್ಗೆ ಸಲಹೆ ಬೇಕು ಅಂತಂದ್ರೆ ಈ ಚಾಟ್ ಬಾಟ್ ನ ಮೂಲಕ ತಗೊಳ್ಬಹುದು. ಬಹುಶಃ ಅದು ನಿಮ್ಮ ಕೋರ್ಟ್ ಕೇಸ್ ಗಳಿಗೆ ಅನುಕೂಲ ಆಗಬಹುದು ಕೂಡ. ಹಾಗೆ ಇಲ್ಲಿ ನಾನು ನೋಡಿದ ಪ್ರಕಾರ ಲ್ಯಾಂಗ್ವೇಜಸ್ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಸರ್ಕಾರದ ಪ್ರೋಗ್ರಾಮ್ ಆಗಿರೋದ್ರಿಂದ ನಮ್ಮ ಸಂವಿಧಾನದ ಶೆಡ್ಯೂಲ್ ಅಲ್ಲಿ 22 ಲ್ಯಾಂಗ್ವೇಜಸ್ ಏನ್ ಬರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಸೇವೆ ಸಿಗಬಹುದು ಅಂದ್ಕೊಂಡಿದ್ದೀನಿ. ಬಟ್ ಈ ಆರ್ಟಿಕಲ್ ಅಲ್ಲಿ ಅಥವಾ ಬೇರೆ ಕಡೆ ಆಗ್ಲಿ ಎಲ್ಲೂ ಲ್ಯಾಂಗ್ವೇಜ್ ಅನ್ನ ಮೆನ್ಷನ್ ಮಾಡಿಲ್ಲ. ಬಹುಶಃ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದ್ರೂ ಅವಶ್ಯಕತೆ ಇರುವಂತ ಈ ನ್ಯಾಯ ಸೇತು ಬಗ್ಗೆ ಮಾಹಿತಿಯನ್ನ ಕೊಡಿ. ಇನ್ನು ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿಗಳ ಕಡೆ ನಾವು ಬರೋಣ. ಮೊದಲಿಗೆ ಯುಎಸ್ ಹಾಗೂ ವೆನಿಜುವೆಲಾ ಬಗ್ಗೆ ನಮ್ಗೆ ಈಗಾಗಲೇ ಸುದ್ದಿಗಳು ಗೊತ್ತಿದೆ. ಇಂದಿನ 2 ವಿಡಿಯೋಗಳಲ್ಲಿ ನಾನು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ. ಈಗ ಬರ್ತಿರುವಂತ ಇನ್ನೊಂದು ಸುದ್ದಿ ನೋಡಬಹುದು. ಯುಎಸ್ ಕಂಟ್ರೋಲ್ ಆಫ್ ವೆನಿಜುವೆಲಾ ಆಯಿಲ್ ಮೇ ಅನ್ಲಾಕ್ $1 billion ಸ್ಟಕ್ ಡ್ಯೂಸ್ ಫಾರ್ ಇಂಡಿಯಾ ಲಿಫ್ಟ್ ಔಟ್ಪುಟ್. ಅಂದ್ರೆ ನಮ್ಮ ಭಾರತ ಸರ್ಕಾರ ಈ ಹಿಂದೆ ಸಾಕಷ್ಟು ವ್ಯವಹಾರವನ್ನ ವೆನಿಜುವೆಲಾ ಗವರ್ನಮೆಂಟ್ ನ ಜೊತೆ ಮಾಡ್ತಾ ಇತ್ತು. ಆ ನಂತರ ಅವರ ಹಾಗೂ ಅಮೆರಿಕ ಸಂಬಂಧ ಅಳಿಸ್ತಾ ಬಂತು. ಅಮೆರಿಕ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಆಗ್ತಾ ಬಂತು. ಹಾಗಾಗಿ ಗ್ರಾಜುಯಲ್ ಆಗಿ ಭಾರತ ಕೂಡ ಅಲ್ಲಿನ ವ್ಯವಹಾರಗಳನ್ನ ಕಡಿಮೆ ಮಾಡ್ಕೊಂಡಿತ್ತು. ಅದಕ್ಕೆ ಮುಂಚೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅಲ್ಲಿ ಮಾಡಿತ್ತು. ಆ ಇನ್ವೆಸ್ಟ್ಮೆಂಟ್ಸ್ ಕೂಡ ಸ್ಟಕ್ ಆಗಿದ್ವು. ಬಟ್ ಈಗ ಅಮೆರಿಕ ಇಲ್ಲಿ ಕಂಟ್ರೋಲ್ ಅನ್ನ ತಗೊಳ್ಳೋ ಮೂಲಕ ಬಹುಶಃ ಆ ಸ್ಟಕ್ ಆಗಿರುವಂತ ಡ್ಯೂಸ್ ಏನಿದೆ ಅದು ವಾಪಸ್ ಬರ್ಬೋದು ಅಂತ ಹೇಳಲಾಗ್ತದೆ. ಎಕ್ಸ್ಪೆಕ್ಟೇಷನ್ $1 billion ಏನ್ ಸ್ಟಕ್ ಆಗಿತ್ತು ಭಾರತದ ಡ್ಯೂಸ್, ಬಹುಶಃ ಅವು ರೀಪೇ ಆಗ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅಮೆರಿಕ ಇಲ್ಲಿ ಕಾಲಿಡಿತು ಅಂತಂದ್ರೆ ಅಲ್ಲಿನ ನಿರ್ಬಂಧಗಳನ್ನ ತೆಗೆಯುತ್ತೆ. ನಿರ್ಬಂಧಗಳು ತೆಗೆದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ ಸ್ಟಕ್ ಆಗಿರುವಂತದ್ದು ರಿಲೀಸ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ನೋಡೋಣ ರಿಲೀಸ್ ಆಗುತ್ತಾ ಇಲ್ವಾ, ಲೇಟರ್ ಗೊತ್ತಾಗುತ್ತೆ. ಏನು, ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದೇನಂತಂದ್ರೆ ಹೇಗೆ ಅಮೆರಿಕ ಮಡುರೋ ಅವರ ಆಡಳಿತವನ್ನು ವಿರೋಧಿಸಿ ಅಥವಾ ಅವರ ಮೇಲೆ ಬೇರೆ ಬೇರೆ ಆರೋಪಗಳ ಕಾರಣಕ್ಕೆ ವೆನಿಜುವೆಲಾಕ್ ಹೋಗಿ ಅಲ್ಲಿಂದ ಅವರನ್ನ ಎತ್ತಾಕೊಂಡು ಹೋಗಿದ್ಯೋ, ಅದೇ ರೀತಿ ತೈವಾನ್ ಮೇಲೆ ಯಾಕೆ ಮಾಡಬಾರದು ಅನ್ನುವಂತ ಡಿಸ್ಕಷನ್ಸ್ ಆಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಯಾಕಂದ್ರೆ ಆಕ್ಚುಲಿ ಅಮೆರಿಕ ಮಾಡಿರೋದು ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧವಾಗಿ. ಅವರು ಲಾ ಫಾಲೋ ಮಾಡಲ್ಲ ಅಂತಂದ್ರೆ ನಾವ್ ಯಾಕೆ ಫಾಲೋ ಮಾಡ್ಬೇಕು ಅನ್ನೋ ರೀತಿ ಡಿಸ್ಕಷನ್ಸ್ ಆಗ್ತಾ ಇದೆ. ಗೊತ್ತಿಲ್ಲ ಅವರು ಅಟ್ಯಾಕ್ ಮಾಡ್ತಾರೋ ಬಿಡ್ತಾರೋ, ಅಥವಾ ತೈವಾನ್ ಕೂಡ ಸ್ಟ್ರಾಂಗ್ ಆಗಿ ಇದೆ, ವೆನಿಜುವೆಲಾ ತರ ಈಸಿಯಾಗಿ ಸಿಗದೇ ಇರಬಹುದು. ಬಟ್ ಏನಂದ್ರು ಚೀನಾದ ಶಕ್ತಿಗೆ ತೈವಾನ್ ಅನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ. ಬೇರೆ ದೇಶಗಳು ಸಪೋರ್ಟ್ ಗೆ ಬರ್ತವೆ, ಎಸ್ಪೆಷಲಿ ಅಮೆರಿಕ ಅಂತೂ ಬರುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅಷ್ಟು ಈಸಿ ಅಲ್ಲ. ಬಟ್ ಈ ರೀತಿ ಡಿಸ್ಕಷನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ ಈಗ, ಅದರಲ್ಲೂ ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ. ಏನು, ಯುಎಸ್ ಹಾಗೂ ವೆನಿಜುವೆಲಾ ಕಾನ್ಫ್ಲಿಕ್ಟ್ ಏನಿದೆ ಇದರಿಂದ ಭಾರತದ ಎಕಾನಮಿಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದನ್ನ ನಾವು ನೋಡಿದ್ರೆ ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಡೈರೆಕ್ಟ್ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಇನ್ ಕೇಸ್ ಇದರ ಇಂಪ್ಯಾಕ್ಟ್ ಕ್ರೂಡ್ ಅಲ್ಲಿ ಏನಾದ್ರೂ ರ್ಯಾಲಿಗೆ ಕಾರಣ ಆದ್ರೆ ಬಹುಶಃ ಆಗ ಒಂದಷ್ಟು ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಇಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಬಗ್ಗೆ GTRI ಏನ್ ಹೇಳ್ತಿದೆ, ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅಂತ ನೋಡಿದ್ರೆ 2010ರಿಂದ ತುಂಬಾ ವ್ಯವಹಾರವನ್ನ ಮಾಡ್ತಾ ಇತ್ತು ಭಾರತ. ಬಟ್ ಆನಂತರ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದ್ರೆ 2019ರಿಂದ ಈಚೆ ಡಿಕ್ಲೈನ್ ಆಗಿದೆ ಬಿಸ್ನೆಸ್. ಹಾಗಾಗಿ ಅಂತ ಇಂಪ್ಯಾಕ್ಟ್ ಆಗಲ್ಲ ಅನ್ನೋಂತ ಮಾತನ್ನ GTRI ಕೂಡ ಹೇಳ್ತಾ ಇದೆ. ಇಲ್ಲೂ ಕೂಡ ನೋಡಬಹುದು, ಇಂಡಿಯಾ ಇಸ್ ಲಾರ್ಜ್ಲಿ ಇನ್ಸುಲೇಟೆಡ್ ಫ್ರಮ್ ದ ಶಾಕ್. ಇಲ್ಲಿ ನೋಡಬಹುದು, ದ ಆನ್ಗೋಯಿಂಗ್ ಕ್ರೈಸಿಸ್ ಇನ್ ವೆನಿಜುವೆಲಾ ಇಸ್ ಅನ್ಲೈಕ್ಲಿ ಟು ಹ್ಯಾವ್ ಎನಿ ಮೆಟೀರಿಯಲ್, ಎಕನಾಮಿಕ್ ಆರ್ ಎನರ್ಜಿ ಇಂಪ್ಯಾಕ್ಟ್ ಫಾರ್ ಇಂಡಿಯಾ
ಅಸರ್ಟೆಡ್ ಇಂಡಿಯಾ ಬೇಸ್ಡ್ ಥಿಂಕ್ ಟ್ಯಾಂಕ್ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅಂತ ಯಾವುದೇ ಮೆಟೀರಿಯಲ್ ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಎನರ್ಜಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ವ್ಯವಹಾರನೇ ಇಲ್ಲ ಅಂದ್ರೆ ಇಂಪ್ಯಾಕ್ಟಿನಲ್ಲಿ ಬಟ್ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಕಾದು ನೋಡ್ಬೇಕಾಗುತ್ತೆ. ಕ್ರೂಡ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲೂ ನೋಡಬಹುದು. ಯುಎಸ್ ಸ್ಟ್ರೈಕ್ ಆನ್ ವೆನೆಜುವೆಲಾ ಪುಟ್ಸ್ ಆಯಿಲ್ ಗೋಲ್ಡ್ ಅಂಡ್ ಗ್ಲೋಬಲ್ ಮಾರ್ಕೆಟ್ಸ್ ಆನ್ ಇಟ್ಸ್ ಅಹೆಡ್ ಆಫ್ ಮಂಡೇಸ್ ಓಪನ್. ಹಿಯರ್ ಇಸ್ ವೈ. ನಾಳೆಯ ಓಪನ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಇರುತ್ತೆ. ಎಸ್ಪೆಷಲಿ ಆಯಿಲ್ ಗೋಲ್ಡ್ ಮೇಲೆ ಹೆಚ್ಚಿನ ಗಮನ ಇರುತ್ತೆ. ಗೋಲ್ಡ್ ಬಗ್ಗೆ ಯಾಕೆ ಗಮನ ಇರುತ್ತೆ ಅನ್ನೋದನ್ನ ಈಗಾಗಲೇ ಹೇಳಿದೀನಿ ಹಲವು ವಿಡಿಯೋಗಳಲ್ಲಿ. ಅನ್ಸರ್ಟನಿಟೀಸ್ ಜಾಸ್ತಿ ಆದಷ್ಟು ಕಮೋಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ಗೋಲ್ಡ್ ಅನ್ನ ನೀವು ಇಂಡಿಯಾದಲ್ಲಿ ಮಾರಿದ್ರು ಅದಕ್ಕೆ ಆದ ಬೆಲೆ ಇದೆ, ಅಮೆರಿಕಕ್ಕೆ ತಗೊಂಡೋದ್ರು ಅದಕ್ಕೆ ಆದ ಬೆಲೆ ಇದೆ. ಕರೆನ್ಸಿ ತರ ಡಿಫರೆನ್ಸ್ ಆಗಲ್ಲ. ಇವನ್ ಸಿಲ್ವರ್ ಕೂಡ ಅಷ್ಟೇ, ಕಮೋಡಿಟಿ ಬೆನಿಫಿಟ್ ಅದೊಂದು, ಬೇರೆ ವಸ್ತುಗಳ ತರ ಅಲ್ಲ. ಹಾಗಾಗಿ ಯೂಶುವಲಿ ಅನ್ಸರ್ಟನಿಟೀಸ್ ಇರುವಂತಹ ಸಂದರ್ಭದಲ್ಲಿ ದೇಶಗಳು ಕೂಡ ರಿಸರ್ವ್ ಆಗಿ ಗೋಲ್ಡ್ ಅನ್ನ ಇಟ್ಕೊಳ್ಳಕ್ಕೆ ಬಯಸ್ತವೆ. ಹಾಗೆ ಇನ್ವೆಸ್ಟರ್ಸ್ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಯಸ್ತಾರೆ. ಹಾಗಾಗಿನೇ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ನಾಳೆ ಎಲ್ಲರ ಕಣ್ಣು ಈ ಕಮಾಡಿಟೀಸ್ ಮೇಲೆ ಇರುತ್ತೆ. ಆಯಿಲ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಹಾಗೆ ಸಿಲ್ವರ್ ಆಗ್ಬೋದು, ಇವುಗಳ ಮೇಲೆ ಇರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಗಂತೂ ಗೋಲ್ಡನ್ ಪೀರಿಯಡ್. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಇಂದ ಒಂದು ಸುದ್ದಿ ಬಂದಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಸಮುದ್ರ ಪ್ರತಾಪ್ ಟು ಬಿ ಕಮಿಷನ್ಡ್ ಆನ್ ಮಂಡೇ. ಸೋಮವಾರ ದೇಶೀಯವಾಗಿ ಡಿಸೈನ್ ಮಾಡಿರುವಂತಹ ಸಮುದ್ರ ಪ್ರತಾಪ್ ಅನ್ನುವಂತ ಶಿಪ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ನೋಡಬಹುದು, ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಸಮುದ್ರ ಪ್ರತಾಪ್. ಇದೊಂದು ಪೊಲ್ಯೂಷನ್ ಕಂಟ್ರೋಲ್ ಮಾಡುವಂತ ವೆಸಲ್ ಆಗಿರುತ್ತೆ ಸಮುದ್ರದಲ್ಲಿ. ಇದನ್ನ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಇಲ್ಲಿ ನೋಡಬಹುದು. ಹಾಗೆ ಇದನ್ನ ಬಿಲ್ಡ್ ಮಾಡಿರೋದು GSL ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಲಿಸ್ಟೆಡ್ ಕಂಪನಿ ಅಲ್ಲ, ಬಟ್ ಅನ್ಲಿಸ್ಟೆಡ್ ಶೇರುಗಳಲ್ಲಿ ಟ್ರೇಡ್ ಆಗುತ್ತೆ. ನಿಮಗೆ ಗೊತ್ತಿರಬಹುದು, ನಾನು ಹಲವು ಸಲ ಹೇಳಿದೀನಿ, ಅನ್ಲಿಸ್ಟೆಡ್ ಶೇರುಗಳು ತುಂಬಾ ರಿಸ್ಕಿ, ಸಣ್ಣ ಇನ್ವೆಸ್ಟರ್ಸ್ ಏನು ಅಷ್ಟು ಸೂಕ್ತ ಆದವಲ್ಲ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಅವಾಗ ಕೇಳ್ತಾ ಇರ್ತೀರಿ ಕೂಡ, ನಾನಾಗ ರಿಪ್ಲೈ ಕೂಡ ಮಾಡಿದೀನಿ, ವಿಡಿಯೋಗಳಲ್ಲೂ ಕೂಡ ಮೆನ್ಷನ್ ಮಾಡಿದೀನಿ. ಹೈ ರಿಸ್ಕ್ ಇರುತ್ತೆ, ಯಾಕಂದ್ರೆ ಕಂಪನಿಗಳ ಬಗ್ಗೆ ಪ್ರಾಪರ್ ಮಾಹಿತಿ ಸಿಗೋದು ಕಷ್ಟ. ಲಿಸ್ಟ್ ಆದ್ಮೇಲೆ ಸಾಕಷ್ಟು ರೆಗ್ಯುಲೇಷನ್ಸ್ ಇರುತ್ತೆ, ಫಾಲೋ ಮಾಡಬೇಕು. ಬಟ್ ಅನ್ಲಿಸ್ಟೆಡ್ ಗೆ ಅಷ್ಟೊಂದು ರೆಗ್ಯುಲೇಷನ್ಸ್ ಇರೋದಿಲ್ಲ. ಹಾಗಾಗಿ ತುಂಬಾ ಹೈ ರಿಸ್ಕ್ ಆಗಿರುತ್ತೆ ಅಲ್ಲಿ ಹೂಡಿಕೆ ಮಾಡೋದು. ಹಾಗಾಗಿ ಲಿಸ್ಟೆಡ್ ಅಲ್ಲಿ ಒಳ್ಳೆ ಅಪರ್ಚುನಿಟೀಸ್ ಇರೋದನ್ನ ಹುಡುಕೋದು ಬೆಟರ್. ಬಟ್ ಇದೊಂದು ಇಂಡಿಜಿನಿಯಸ್ಲಿ ಬಿಲ್ಡ್ ಮಾಡಿರುವಂತಹ ಶಿಪ್ ಆಗಿರೋದ್ರಿಂದ ನಾನು ಇದನ್ನ ಕವರ್ ಮಾಡಿದೆ ಅಷ್ಟೇ. ಇನ್ನು ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. Anticipate government to go for 10% capex growth, says L&T CFO R. Shankar Raman. ಇವೆಲ್ಲ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಬಹುಶಃ ಭಾರತ ಸರ್ಕಾರ 10% capex growth ಅನೌನ್ಸ್ ಮಾಡಬಹುದು ಅಂತ. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿತ್ತು, ಅದಕ್ಕೆ 10% ಗ್ರೋತ್ ಅನೌನ್ಸ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ L&T CFO ಶಂಕರ್ ರಾಮನ್ ಅವರು ಕೊಡ್ತಿದ್ದಾರೆ. L&T ನಿಮಗೆ ಗೊತ್ತಿರೋ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿ ಅವರು ಕೂಡ ಒಂದಷ್ಟು ಕಮ್ಯುನಿಕೇಶನ್ ಮಾಡಿರ್ತಾರೆ. ಮಿನಿಸ್ಟ್ರಿ ಜೊತೆ ಕೂಡ ಕಮ್ಯುನಿಕೇಟ್ ಮಾಡುವಂತ ಕೆಪಬಿಲಿಟಿ ಇರುವಂತವರು ಅಥವಾ ಕಂಪನಿ ಆದ್ರೂ ಕಮ್ಯುನಿಕೇಟ್ ಮಾಡುವಂತದ್ದು. ನೋಡೋಣ, ಗೊತ್ತಾಗುತ್ತೆ ಫೆಬ್ರವರಿಲಿ ಬಜೆಟ್ ಅನೌನ್ಸ್ ಆದಾಗ. ಇನ್ನು ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ Q3 ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ. ನೋಡಬಹುದು, ಹೊಸ ಲೋನ್ ಬುಕ್ ಆಗಿರುವಂತದ್ದು ಇಯರ್ ಆನ್ ಇಯರ್ 15% ಅಪ್ ಆಗಿದೆ. 1.21 crore ಇತ್ತು ಹಿಂದಿನ ವರ್ಷ, ಈಗ 1.39 crore ಆಗಿದೆ. ಹಾಗೆ AUM ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, 22% ಅಪ್ ಆಗಿದೆ. 23,600 ಕೋಟಿ ರೈಸ್ ಆಗಿದೆ. ಈ ರೀತಿಯ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಈ ಹಿಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಯೂಶಲಿ ಬಜಾಜ್ ಫೈನಾನ್ಸ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ, ಈ ರೀತಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ, ರಿಸಲ್ಟ್ ಅನೌನ್ಸ್ ಮಾಡಿದಾಗ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ. ಈ ರೀತಿ ಹಲವು ಸಲ ನೋಡಿದ್ವಿ, ಹಾಗಂತ ಈಗಲೂ ಹಂಗೆ ಆಗುತ್ತೆ ಅಂತ ಏನಲ್ಲ, ಬಟ್ ಹಲವು ಸಲ ಈ ಹಿಂದೆ ನೋಡಿದ್ವಿ. ಹಾಗಾಗಿ ನೋಡ್ಬೇಕಾಗುತ್ತೆ ಕಂಪನಿಯಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಹಾಗೆ ರಿಸಲ್ಟ್ ಅನೌನ್ಸ್ ಆದಾಗ ಯಾವ ರೀತಿ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಕೂಡ Q3 ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ನೋಡಬಹುದು, ರೆವಿನ್ಯೂ 13% ರೈಸ್ ಆಗಿದೆ, 17,612 ಕೋಟಿಗೆ ಹೋಗಿದೆ ರೆವಿನ್ಯೂ ವೈಸ್. ಬಟ್ ಎಕ್ಸ್ಪೆನ್ಸಸ್ ಬಂದಾಗ ಮಾರ್ಜಿನ್ಸ್ ಎಲ್ಲ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಲ್ಲನೂ ಗೊತ್ತಾಗುತ್ತೆ. ಅಂದ್ರೆ ಪೂರ್ತಿ ರಿಸಲ್ಟ್ ಬಂದಾಗ ಇದು ಜಸ್ಟ್ ಬಿಸಿನೆಸ್ ಅಪ್ಡೇಟ್ ಅಷ್ಟೇ. ಜೊತೆಗೆ ಕಂಪನಿಯ ಟೋಟಲ್ ಸ್ಟೋರ್ಸ್ ನೋಡಬಹುದು 442 ಅನ್ನ ತಲುಪಿದೆ. ಕಂಪನಿ ಈ ಬಗ್ಗೆ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಇವತ್ತು. ನಾಳೆ ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.